पूर्व मंत्री एवं विधान परिषद सदस्य NS बोस राजू ने कहा कि पिछले 3 वर्षों में जिले की कई लंबित परियोजनाओं को गति मिली है और रायचूर सर्वांगीण विकास की दिशा में आगे बढ़ रहा है। अपने कार्यालय में आयोजित प्रेस वार्ता को संबोधित करते हुए उन्होंने मंत्री रहते हुए जिले में हुए विकास कार्यों की जानकारी दी। उन्होंने बताया कि कांग्रेस सरकार की तीसरी कैबिनेट बैठक में रायचूर नगर परिषद को महानगर पालिका का दर्जा देकर 200 करोड़ रुपए का अनुदान मंजूर किया गया। लंबे समय से रुकी हुई हवाई अड्डा परियोजना की बाधाओं को सांसदों और केंद्रीय मंत्रियों के सहयोग से दूर कर आवश्यक धनराशि उपलब्ध कराई गई तथा कार्य को गति दी गई है। उन्होंने कहा कि ओपेक परियोजना को बंद मान लिया गया था, लेकिन जिला प्रभारी मंत्री के प्रयासों से ट्रॉमा केयर सेंटर, डायलिसिस केंद्र और कैंसर अस्पताल को मंजूरी देकर आवश्यक डॉक्टरों की नियुक्ति की गई, जिससे स्वास्थ्य सेवाओं में सुधार हुआ है। बोस राजू ने बताया कि नए कर्नाटक पब्लिक स्कूल खोले गए हैं। कृषि विश्वविद्यालय परिसर में 40 करोड़ रुपए की लागत से 2000 लोगों की क्षमता वाला भव्य कन्वेंशन हॉल बनाया जा रहा है। साथ ही 4 एकड़ भूमि पर नया ईदगाह मैदान तथा 3 करोड़ रुपए की लागत से शादी महल निर्माण के लिए अनुदान दिया गया है। उन्होंने कहा कि महिला समाज को नया स्वरूप दिया गया है और कर्नाटक संघ को 2 करोड़ रुपए मंजूर किए गए हैं। SCP-TSP निधि के तहत 13,000 बोरवेल खोदने के लिए 2 तकनीकी टीमों का गठन किया गया है। भूजल स्तर बढ़ाने के लिए चेक डैम और बैराज निर्माण हेतु 1250 करोड़ रुपए की राशि मंजूर कर कार्य शुरू किया गया है। आलमट्टी बांध की ऊंचाई बढ़ाने के लिए राज्य सरकार ने आवश्यक कदम उठाए हैं। अब केंद्र सरकार को अधिसूचना जारी करनी है। वहीं तुंगभद्रा बांध में नए गेट लगाने का कार्य समय पर पूरा कर लिया गया है और किसानों के हितों को ध्यान में रखते हुए संबंधित राज्यों के साथ समन्वय स्थापित किया गया है। उन्होंने कहा कि 3 वर्षों में जिले ने विकास के क्षेत्र में उल्लेखनीय प्रगति की है। मंत्री के रूप में 3 वर्षों का कार्यकाल संतोषजनक रहा है। भविष्य में मंत्री बनाना या नहीं बनाना हाईकमान का निर्णय होगा। ನಾವು ಮಂತ್ರಿಗಳಾಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ। ನಾವು ಹೋಗಿ ನಾನು ಮಂತ್ರಿ ಕೊಡ್ರೆ ಮತ್ತೊಂದು ಕೊಡೋದಾಗಲಿಲ್ಲ, ನಾನು MLA ಇದ್ದಿಲ್ಲ, MLC ಇದ್ದಿಲ್ಲ. ನಾನು ನನ್ನ ಮನೆಯಲ್ಲೇ ಇದ್ದೆ, ನನಗೆ ಫೋನ್ ಬಂದರೆ ನಾನು ಬೆಳಗ್ಗೆ ಹೋಗಿ ರಾಜಭವನ್ಗೆ ಹೋಗಿ, ನಾನು ಯಾರು ನಾಯಕರುಗಳ ಹತ್ರ ಹೋಗಿಲ್ಲ, ಯಾವ ಸೇವಿಂಗ್ ಸೆರೆಮನಿಗೆ ಅದಕ್ಕೆ ಮೊದಲು ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಿದಾಗ ನಾವು ಹೋಗೋದು. ಸೊ ಹಾಗೆ ಈ 3 ವರ್ಷದ ಸಹಿತ ಇಲ್ಲಿರ್ತಕ್ಕಂಥ MP ಅವರು ಇರ್ಬೋದು, MLAಗಳು ಇರ್ಬೋದು ಮತ್ತು ನಮ್ಮೆಲ್ಲ ಮುಖಂಡರು ಎಲ್ಲ ಸಹಕಾರದೊಂದಿಗೆ ಇವತ್ತು ಜಿಲ್ಲೆಯಲ್ಲಿ ಸಹಿತ ಸಾಕಷ್ಟು ಅಭಿವೃದ್ಧಿ ಆಗತಕ್ಕಂಥ ಪ್ರಯತ್ನ ಎಲ್ಲರೂ ಕೂಡಿ ಒಟ್ಟಾಗಿ ಅವರವ್ರ MLAಗಳು ಅವರ ಕ್ಷೇತ್ರಕ್ಕೆ ಮತ್ತು ಲೋಕಸಭಾ ಸದಸ್ಯರು ನಾವೆಲ್ಲ ನಗರದ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಇನ್ನು ಮಾಡಬೇಕಾಗಿ ಸಹಿತ ಭಾಳಷ್ಟಿದೆ. ಯಾವ ದಿಶೆಯಲ್ಲಿ ಮಾಡಿದೆ ಮತ್ತು ನಾವು ಕಂಪೇರ್ ಮಾಡಬೇಕು. ಪ್ರೀವಿಯಸ್ 5 ವರ್ಷ BJP ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ರಾಯಚೂರಿಗೆ ಏನೇನು ಸಿಕ್ತು, ಜಿಲ್ಲೆಗೆ ಏನು ಸಿಕ್ತು, ರೈತರಿಗೆ ಏನಾಗಿದೆ, ಇವತ್ತು ಈ 3 ವರ್ಷದಲ್ಲಿ ಏನೇನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಏನೇನು ಜಾರಿಗೊಳಿಸಿದ್ವಿ, ಯಾವ ರೀತಿಯಾಗಿ ನಡೀತಾ ಇದೆ ಎಂಬುದು ಇಲ್ಲಿ ವ್ಯತ್ಯಾಸ ನೋಡಬೇಕಾಗ್ತದೆ. ಸೊ ಆ ದಿಶೆಯಲ್ಲಿ ಮೊದಲನೇದು ಹೋದ ಗೌರ್ಮೆಂಟ್ನಲ್ಲಿ ನಾವೇ ಪ್ರಯತ್ನ ಮಾಡಿ ಎಲ್ಲರೂ ಸಾಕಷ್ಟು ಅಬ್ಜೆಕ್ಷನ್ಸ್ ಹೇಳಿದ್ರು. ಆ ಜಿಲ್ಲಾಧಿಕಾರಿಗಳು ಆಫೀಸ್ ಹಾಕಿ ಯಾಕೆ ಮಾಡ್ತೀರಿ, ಮಾಡಬಾರ್ದು. ಯಾಕಂದರೆ ಭಾಳಷ್ಟು ಮಂದಿ ಅಬ್ಜೆಕ್ಷನ್ ಮಾಡಿದ್ರು. ನಾವು ನಮ್ಮದೇನು ಕಲ್ಪನೆ ಇತ್ತು, 7 ತಾಲೂಕು ರಾಯಚೂರಿಗೆ ಅಪ್ರೋಚ್ಗೆ ಅದೇ ರೋಡ್ನಲ್ಲಿ ಐತಿ, ಲಿಂಗಸೂರು ರೋಡ್ನಲ್ಲಿ 7 ತಾಲೂಕು ಜಿಲ್ಲೆಗಿರ್ತಕ್ಕಂಥ 7 ತಾಲೂಕು ಆ ಕಡೆ ಇದೆ. ಇಡೀ 7 ತಾಲೂಕು ಜನರ ಪ್ರೆಜರ್ ಡಿಲ್ಲಿ ನಮ್ಮ ಸಿಟಿ ಮೇಲೆ ಬೀಳಬಾರ್ದು. ಯಾವೆಲ್ಲ ಈಗ ನೋಡಿ ಗದಗಿನಲ್ಲಿರ್ಬೋದು, ಕೊಪ್ಪಳದಾಗ ಮಾಡಿದಾಗ ಅದನ್ನು 3 ಕಿಲೋಮೀಟ್ರ್ ಇರ್ತಾವೆ. ಕೊಪ್ಪಳದಲ್ಲಿ ಜಿಲ್ಲಾ ಪಂಚಾಯತಿ DC ಆಫೀಸು, ಗದಗಿನಲ್ಲಿವರೆಗೆ, ಹಾವೇರಿಯಲ್ಲಿ 6 ಕಿಲೋಮೀಟ್ರ್ ವರ್ಗ ಆಗ್ತದೆ. ಸೊ ಇದ್ರಾಗ ಅನೇಕ ಜಿಲ್ಲೆಗಳಲ್ಲಿ ಊರವರೆಗೆ ಮಾಡೋದಿಲ್ಲ, ಅದು ಆಟೋಮೆಟಿಕಲಿ 10 ವರ್ಷದಲ್ಲಿ ಅಲ್ಲೆಲ್ಲ ಸಾಕಷ್ಟು ಮೂಲಭೂತ ಸೌಲಭ್ಯಗಳು ಸಿಗೋದ್ರ ಮುಖಾಂತರ ಡೆವಲಪ್ ಆಗಿರ್ತಕ್ಕಂಥ ನೋಡಿದ್ವಿ. ಮತ್ತು ನಮ್ಮದು ಪಟ್ಟಣದಲ್ಲಿ ಅಂದರೆ 7 ತಾಲೂಕು ಆ ಕಡೆ ಇರೋದ್ರಿಂದ ಆ ಭಾಗ ಮಾಡಬೇಕಂತೇಳಿ ಅವ್ರು ಪ್ರಯತ್ನ ಮಾಡಿದ್ವಿ. ಆವಾಗ 25 ಕೋಟಿ ರೂಪಾಯಿ ಅವ್ರಿಗೆ ಹೌಸಿಂಗ್ ಬೋರ್ಡ್ ಮುಖಾಂತರ ಕೊಡಿಸಿದ್ವಿ. ಅದು ಇವತ್ತು ಆಗಿ ಈಗಾಗಲೇ ಅಲ್ಲಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು ಪ್ರಥಮವಾಗಿ ಆಗಿರ್ತಕ್ಕಂಥ ಈ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂಥ ಕೆಲಸ. ಅದ್ರ ಜೊತೆಯಲ್ಲಿ ಇವತ್ತು ಏರ್ಪೋರ್ಟ್ದ ಪರಿಸ್ಥಿತಿ ಏನೋ ಬಂದು ನಿಮ್ಗೆ ಗೊತ್ತಿತ್ತೆ. ಜೂನ್ 8ನೇ ತಾರೀಕು ಒಂದು ಲೆಟರ್ ಬಂದಿತ್ತು. ನಾವು ಬಂದ ಮೇಲೆ ಏನಾಯಿತು ಅಂತೇಳಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಬಂದು ಒಂದು ಮೀಟಿಂಗ್ ಮಾಡಿಸಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಶ್ಯಾಮಪ್ರಕಾಶ್ ಪಾಟೀಲ್, ನಾನು, MP ಅವರೆಲ್ಲ ಕೂತ್ಕೊಂಡು ಮಾಡಿದಾಗ ಅದು ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಏನು ಮೊದಲೊಂದು ಹೇಳ್ತಾ ಇದ್ರು 10 ವರ್ಷದಿಂದ, ಅದನ್ನೇ ಲೆಟ್ರು ಎಲ್ಲ ಬಂದಿದ್ದು ತಮಗೆಲ್ಲ ಗಮನಕ್ಕೆ ತಂದಿದ್ದೀನಿ. ನಾನು ಲಾಸ್ಟ್ ಟೈಮ್ ಲೆಟ್ರು ನಮ್ಮ ಹತ್ರ ಇದೆ. ಸೊ ಅದನ್ನು ನಾವು ತೀವ್ರ ಪ್ರಯತ್ನ ಮಾಡಿ ರಾಜ್ಯ ಸರ್ಕಾರದಿಂದ, ರಾಜ್ಯದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಇನ್ಫ್ರಾಸ್ಟ್ರಕ್ಚರ್ ಅಧಿಕಾರಿಗಳು, ನಮ್ಮ MP ಅವರು, ನಾವೆಲ್ಲ ಕೂಡಿ ಅದನ್ನು ಕೇಂದ್ರ ಸಚಿವರನ್ನು ಅಧಿಕಾರಿಗಳನ್ನ 3 ಮೀಟಿಂಗ್ ಮಾಡಿದ ನಂತರ ಪಾಸಿಟಿವ್ ರೆಸ್ಪಾನ್ಸ್ ಕೊಡೋದು ಮಾಡಿ
ಅದಕ್ಕೆ ಅನುಮೋದನೆ ಕೇವಲ 2 ತಿಂಗಳ ಒಳಗಾಗಿ ಅನುಮೋದನೆ ಪತ್ರ ಸಿಕ್ಕಿತು. ಆದ ನಂತರ ಡಿಸೈನ್ಸು ಮತ್ತೊಂದು ಅವರು ಬಂದು ಕೇಂದ್ರ ಸರ್ಕಾರದ ಏರ್ಪೋರ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಆಗಲೇಬೇಕು ಅಂತಂತೇಳಿ ಅವರು ಅಧಿಕಾರಿಗಳಿಗೆ ಹೇಳಿದ ನಂತರ ಅಧಿಕಾರಿಗಳು ಇಲ್ಲಿ ಬಂದು ಮಾತಾಡಿ ಅದನ್ನೆಲ್ಲ ಲೈನಿಂಗ್ನಲ್ಲೆಲ್ಲ ಚೇಂಜ್ ಮಾಡಿ ಇದನ್ನು ಅಪ್ರೂವ್ ಕೊಟ್ಟಿದ್ದಾರೆ. ಅದಕ್ಕೆ ಇಂದಿನ ಸರ್ಕಾರದ ಸಹಿತ ದುಡ್ಡು ಒದಗಿಸ್ತಾರೆ. ನಮ್ಮ KKRDB ಸಹಿತ 52 ಕೋಟಿ ಕೊಟ್ಟಿರ್ತಕ್ಕಂಥದ್ದು ಬ್ಯಾಂಕ್ದಲ್ಲಿ. ಇಷ್ಟೆಲ್ಲ ಇದೆ ಅಂದರೆ ದುಡ್ಡಿನ ಕೊರತೆ ಇಲ್ಲ, ಕೆಲಸ ಆಗ್ತಾಯಿದೆ. ನಮ್ಮದೇನು ಟೈಮ್ ಲಿಮಿಟ್ ಇರುತ್ತೆ, ಟೈಮ್ ಲಿಮಿಟ್ಗೆ ನಾವು ಮೊದಲೇ ಅದು ಆ ರೀತಿಯಾಗಿ ವರ್ಕ್ ನಡೀತಾ ಇದೆ. ನಿನ್ನೆ ಸಹಿತ ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಇವತ್ತು ನಾಳೆ ನಾನು MP ಸಹಿತ ಮತ್ತೆ ಹೋಗಿ ವಿಸಿಟ್ ಮಾಡ್ತೀವಿ. ಕೆಲಸ ನಾವು ಮೊದಲೇ ಹೇಳಿದವ್ರಿಗೆ ಕಾಂಪೌಂಡ್ ಕೆಲಸ ಆಗ್ತದೆ. ಮಾಡಿದರೆ ಕೆಲಸ ಸೈಮಲ್ಟೇನಿಯಸ್ಲಿ ಮಾಡೋದು. ಇದು ಏನು ಮಾಡ್ತಾರೆ, ಒಂದು ಬಿಲ್ಡಿಂಗ್ ಮಾಡ್ತಾರೆ, ಆಮೇಲೆ ಇನ್ನೊಂದು ದುಡ್ಡು ಆಗಿರುತ್ತೆ ಅಂತ ಜನ ಹಂಗಾಗ್ಬಾರ್ದು. ಬಿಲ್ಡಿಂಗು, ರನ್ವೇ ಮತ್ತು ಟವರು 3 ಸೈಮಲ್ಟೇನಿಯಸ್ಲಿ ಆಗಬೇಕಂತ ನಾವು ಮೊದಲೊಂದು ಮೀಟಿಂಗ್ಗಳಿಗೆ ಹೇಳ್ತಾ ಬಂದ್ವಿ. ಅದರಂಗೆ ನಮ್ಮ ರಾಯಚೂರಿನಲ್ಲಿ ನಡೀತಕ್ಕಂಥ ಏರ್ಪೋರ್ಟ್ದು 3 ಸೈಮಲ್ಟೇನಿಯಸ್ಲಿ ಆಗಿ ಇವತ್ತು ನಡೀತಾ ಇದೆ. ದುಡ್ಡಿನ ಕೊರತೆ ಇಲ್ಲ, ಪ್ಲ್ಯಾನಿಂಗ್ ಪ್ರಕಾರ ಮಾಡ್ತಾಯಿದ್ದಾರೆ. ಏನು ಟೈಮ್ ಲಿಮಿಟ್ ಕೊಟ್ಟರು ಆ ಟೈಮ್ ಲಿಮಿಟ್ ಒಳಗಾಗಿ ಅದು ಆಗುವಂಥ ಎಲ್ಲ ಅವಕಾಶಗಳಿದೆ ಅಂತ ಮಾತನ್ನು ಹೇಳ್ತೇವೆ. ದಟ್ ಈಸ್ ಎ ಮೇಜರ್ ಅಚೀವ್ಮೆಂಟ್ ಫ್ರಮ್ ದಿಸ್ ಗೌರ್ಮೆಂಟ್. ಈಗ ಏರ್ಪೋರ್ಟ್ ಬಳಿ ಈಗ ಅನೇಕ ವರ್ಷಗಳು ನಾವು ಹಿಂದಿನ ಸರ್ಕಾರದಲ್ಲಿ ಪ್ರಯತ್ನ ಮಾಡಿದೆವು. ಇದೇ ಆಗೋದಿಲ್ಲ ಅಂತೇಳಿ ಕಾರಣಗಳು ಹೇಳ್ತಾ ಬಂದಿರು. ಸೊ ಇವತ್ತು ಅದು ಆಗ್ಲಿಕ್ಕೆ ಕಾರಣ ಇಲ್ಲ. ಆಮೇಲೆ ರಾಜ್ಯ ಸರ್ಕಾರ, ಇಲ್ಲಿರ್ತಕ್ಕಂಥ ನಮ್ಮ ಸಂಸದರು, ನಮ್ಮನ್ನೆಲ್ಲ ಪ್ರಯತ್ನದಿಂದ ಇವತ್ತು ಅದಾಗಿರ್ತಕ್ಕಂಥದ್ದು ಮೇಜರಾಗಿ ಅದಾಗಿದೆ. ಎರಡನೇದು ಕಾರ್ಪೊರೇಷನ್ ಆಗಬೇಕಂತೇಳಿ ನಾವು ಭಾಳ ವರ್ಷ ಅಂತ ಹೇಳ್ತಾ ಇದ್ವಿ. ಆಗೋಗಿದೆ ಅಂತ ಹೇಳಿದರು, ಸನ್ಮಾನಗಳು ಅದು ಎಲ್ಲ ಆಗಿದ್ದು. ಬಟ್ ಆದರೆ ಏನೂ ಆಗಿಲ್ಲ. ಆದಮೇಲೆ ನಮ್ಮ ಪ್ರಯತ್ನ ಮಾಡಿ ಸಹಿತ 2 ಕ್ಯಾಬಿನೆಟ್ನಲ್ಲಿ ಮುಂದೆ ಹೋಯ್ತು. 3ನೇ ಕ್ಯಾಬಿನೆಟ್ನಲ್ಲಿ ನಮ್ಮದು ಹಾಸನ್ನು ಮತ್ತು ಬೀದರ್ 3 ಸೇರಿಸಿದ್ರು. 3ಕ್ಕೂ ಕ್ಯಾಬಿನೆಟ್ನಲ್ಲಿ ಕ್ಲಿಯರೆನ್ಸ್ ಆಯಿತು. ಕ್ಲಿಯರೆನ್ಸ್ ಆದ ಕೂಡ ನಾವು ಒಂದು 200 ಅದಕ್ಕೆ ಆಗಲೇ ಮಹಾತ್ಮ ಗಾಂಧಿ ಒಂದು ಯೋಜನೆಯಲ್ಲಿ 2,000 ಕೋಟಿ ಬಂದದ್ದು ಲೋನು. ಕೇಂದ್ರ ಸರ್ಕಾರದಿಂದ ಬಂದ ಲೋನು ಸ್ಟೇಟ್ ಗೌರ್ಮೆಂಟ್ 50% ಮಾಡಬೇಕು. ಅದು 10 ಕಾರ್ಪೊರೇಷನ್ ಇದ್ದವು, ಎಲ್ಲ ಕಡೆ 200 ಕೋಟಿ ಕೊಟ್ಬಿಟ್ಟಿದ್ರು ಹೋದ ವರ್ಷ 25-26 ಬಜೆಟ್ನಲ್ಲಿ. ಅವು ಎಡಿಷನಲ್ ಆಗಿ ನಾವು ಪ್ರಯತ್ನ ಮಾಡಿ ರಾಯಚೂರಿಗೆ ಕೊಳ್ಳೇಬೇಕು ಅಂತಂದಾಗ ಅದಕ್ಕೆ 200 ಕೋಟಿ ರೂಪಾಯಿ ಎಡಿಷನಲ್ ಆಗಿ ಕೊಟ್ಟು ಈ ಬಡ್ಜೆಟ್ನಲ್ಲಿ ಸೇರಿಸ್ಕೊಡ್ರಿ ಅಂತೇಳಿ ನಮಗೆ ಅವಕಾಶ ಕೊಟ್ಟರು. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಕನ್ಸಲ್ಟೆಂಟ್ಸ್ ನೇಮಕಾತ ಮಾಡಿ, ಟೆಕ್ನಿಕಲ್ ಕಮಿಟಿ ನೇಮಕಾತ ಮಾಡಿ ಇಲ್ಲೇ ಬಂದು ನಮ್ಮದು ಆವಾಗ ಇರ್ತಕ್ಕಂಥ ಏನು ಕಾರ್ಪೊರೇಟರ್ಸ್ ಇದ್ದರು ಅವರೇ ಆ್ಯಕ್ಷನ್ ಪ್ಲ್ಯಾನ್ ಪ್ರಿಪೇರ್ ಮಾಡಿದ್ರು. ಇದು ಅಪ್ರೂವಲ್ ಆಗಿ ಫೈನಲ್ ಆಗಿ ಈಗಾಗಲೇ 2 ತಿಂಗಳ ಹಿಂದೆ ಅದು ಟೆಂಡರ್ಗೆ ಹೋಗಬೇಕಾಗಿತ್ತು. ಯಾವುದೋ ಒಂದು ರಿಂಗ್ ರೋಡಿಗೆ ಬಾಳ್ಮನ್ ಬಿಟ್ಟೆ ಅದು ಗೆದ್ವಾಲ್ಗೆ ಹೋಗೋ ರೋಡ್, ಅದೇ ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮ್ ಬರ್ತಾ ಇದ್ದೇಳಿ ಸ್ವಲ್ಪ ತಡ ಇತ್ತು. ನಮ್ಮ ಶ್ರೀನಿವಾಸನ ಚೀಫ್ ಇಂಜಿನಿಯರ್ ಆಗಿದ್ದಾರೆ ನಮ್ಮ ರಾಯಚೂರಿನವರು, ಅವರು ಫಾಲೋಅಪ್ ಮಾಡಿದ್ರು. ಜಿಲ್ಲಾಧಿಕಾರಿಗಳಂತೂ ಅವರು ಬಂದು ಜಾಯ್ನ್ ಆಗಿದ್ದ ದಿವಸದಿಂದ 2 ವರ್ಷ ಕಾಲ ಸತತವಾಗಿ ಎಲ್ಲ ಡೆವಲಪ್ಮೆಂಟ್ಗಳಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಆಗಿ ಅವ್ರದ್ದೇ ಆದಂಥ ಒಂದು ಫಾಲೋಅಪ್ ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರ ಮತ್ತು ನಮ್ಮ ಶಾಸಕರು, ನಮ್ಮ MP ಅವರು ನಾವು ಮಾಡೋ ಪ್ರಯತ್ನದ ಮುಖಾಂತರ ಅದನ್ನು ಸಹಿತ ಇವತ್ತು ಮಾಡಿ 200 ಕೋಟಿ ಸಹಿತ ಇವತ್ತು 185 ಕೋಟಿಗೆ ಮಾಡಿದ್ರು. 15 ಕೋಟಿ ಕಡಿಮೆ ಮಾಡಿದ್ರು, 185 ಕೋಟಿ ಫೈನಲ್ ಆಗಿದೆ. ಈ ವಾರದಲ್ಲಿ ಅದು ಟೆಂಡರ್ಗೆ ಹೋಗ್ತಾ ಇದೆ. ಇಡೀ 35 ವಾರ್ಡ್ಗೂ ನಮ್ಗೆ ಗೊತ್ತಿದ್ದಂಗೆ ಎಲ್ಲ ವಾರ್ಡ್ಗಳಲ್ಲಿ ರಸ್ತೆ ಡ್ರೈನೇಜಿಗೆ ಎಲ್ಲೆಲ್ಲಿ ಬೇಕೋ ಅದನ್ನು ಆ್ಯಕ್ಷನ್ ಪ್ಲ್ಯಾನು ಅವತ್ತು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ರೀಸೆಂಟಾಗಿ ನೀವು ಗಮನ ತಂದಿರ್ಬೋದು, ಕಮಿಷನರು ಅವರು ಪ್ರಯತ್ನ ಮಾಡಿದರು. ಈಗ ಸುಮಾರು ಹುಡುಕೋಲಿಂದ ಸಾಲ 20 ವರ್ಷಕ್ಕೆ ಸಾಲ ಕೊಡ್ತಕ್ಕಂಥದ್ದು 50% ಅವ್ರು ಕೊಡ್ತಾರೆ, 50% ಕಾರ್ಪೊರೇಷನು ಮತ್ತು ಸರ್ಕಾರ ಕೊಡಲಿಕ್ಕೆ. ಅದು ಸಹಿತ ಸುಮಾರು 120 ಕೋಟಿಯಷ್ಟು ಅದು ಸಹಿತ ಮಂಜೂರಾತಿ ಮಾಡಿ ಅದು ಬರುವಂಥ ದಿನಗಳಲ್ಲಿ ಅದರ ರೂಪುರೇಷನ ಸಿದ್ಧ ಮಾಡ್ತಕ್ಕಂಥದ್ದು. ಕಾರ್ಪೊರೇಷನ್ ವಿಷಯದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸುಮಾರು 300ರಿಂದ 350 ಕೋಟಿ ಈ ರೀತಿಯಾಗಿ ಬರುವಂಥ ದಿನಗಳಲ್ಲಿ ಸಾಲ ತೊಗೊಳ್ತಾ ಇದ್ದಾರೆ. ಅದೇ ಅದು ಏನು ಮಾಡಬೇಕಂತ ವಿಚಾರ ಮಾಡ್ತಾರೆ, ಹೇಳ್ತೀನಿ ನಾನು ಮೇಲೆ ಅಧಿಕಾರಿಗಳ ಜೊತೆಯಲ್ಲಿ. ಅದರಲ್ಲಿ ಅವರು ಹುಡುಕೋದವ್ರು ಸಾಲ ಕೊಡಬೇಕಾದ್ರೆ ನಿಮಗೆ ಈ ಕಾಂಪ್ಲೆಕ್ಸ್ಗಳು ಇವು ಮಾಡಿ ಅದು ಇನ್ಕಮ್ ಉತ್ಪತ್ತಿ ಆಗತಕ್ಕಂಥ ಮಾಡಬೇಕಾಗ್ತದೆ. ನಾವು ಏನು ರೋಡಿಗೆ ಕೊಡ್ತೀವಿ, ರೋಡ್ಗಳು ಗಿಡಗಳು ಕೊಡೋದಿಲ್ಲ, ಅವ್ರು ಡ್ರೈನೇಜ್ ಉತ್ಪತ್ತಿ ಕಾಂಪ್ಲೆಕ್ಸ್ಗಳು ಮಾಡ್ತಕ್ಕಂಥದ್ದು ಉತ್ಪತ್ತಿ ಮಾಡ್ತಕ್ಕಂಥ ಮಾಡ್ತಾರೆ. ಅದನ್ನೇನೋ ಅವ್ರಿಗೆ ಈಗಾಗಲೇ ಡಿಸ್ಕಷನ್ ಆಗ್ಯದ, ಫೈನಲೈಸ್ ಮಾಡಿಲ್ಲ. ಈ ವೆಜಿಟಬಲ್ ಮಾರ್ಕೆಟ್, ಉಸ್ಮಾನಿಯಾ ಮಾರ್ಕೆಟು, ಅದೇ ರೀತಿಯಾಗಿ ಬೇರೆ ಬೇರೆ ಅದರಲ್ಲಿ ಫ್ರೂಟ್ಸು ಇವು ಮತ್ತು ಕೋಲ್ಡ್ ಸ್ಟೋರೇಜ್ ಇಂಥವೆಲ್ಲ ಮಾಡಿ ಎಲ್ಲ ಅಲ್ಲಿ ಬಗಲಾಗಿ ಜಾಗನೇ ಇತ್ತು. ಉಸ್ಮಾನಿಯಾ ಮಾರ್ಕೆಟ್ ಬಗಲಾಗಿ 1 ಎಕರೆ 4 ಗುಂಟೆ ಇತ್ತು. ಅದು ಇದೆಲ್ಲ ಸೇರಿಸಿ
ಒಂದು ಕಾಂಪ್ಲೆಕ್ಸ್ ಕಂಪ್ಲೀಟ್ ಮಾಡಿ ವೆಜಿಟೇಬಲ್ಸು, ಫ್ರೂಟ್ಸು, ಕೋಲ್ಡ್ ಸ್ಟೋರೇಜ್ ಎಲ್ಲವನ್ನೂ ಮಾಡಿ ಪರಿಪೂರ್ಣವಾಗಿ ಪಾರ್ಕಿಂಗ್ ಸಹಿತ ಒಳ್ಳೆ ಜಾಗ ಅರೇಂಜ್ ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡ್ತಾರೆ. ಇದನ್ನು ಫೈನಲ್ ನಿರ್ಧಾರಕ್ಕೆ ಬಂದಿಲ್ಲ. ನೀವು ಸುಮ್ಮನೆ ಬರುವಂಥ ವರ್ಷದಲ್ಲಿ ಆಗುವಂಥ ಡೆವಲಪ್ಮೆಂಟ್ಗೆ ಆಗಿರ್ತಕ್ಕಂಥದ್ದು ಅವ್ರೇನು ರೂಪುರೇಷೆಗೆ ಅಧಿಕಾರಿಗಳು ಮಾಡ್ತಾರೆ ಮತ್ತು ಅದೆಲ್ಲ ಜನಪ್ರತಿನಿಧಿಗಳು ಮಾತಾಡಿ ಫೈನಲೈಸ್ ಮಾಡ್ತಾರೆ. ಸಾಲ ಅಂತೂ ಅವ್ರು ಅಪ್ರೂವ್ ಮಾಡಿ ಬಂದಿದೆ ಅವ್ರಿಗೆ ಅನುಕೂಲತೆ. ಸೊ ಫರ್ದರ್ ಇದು ಅವರು ಯಾವ ರೀತಿಯಾಗಿ ಏನೇನು ಬೇಕು ಆ ರೀತಿಯಾಗಿ ಇನ್ಕಮ್ಮು ರೇಂಜ್ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಇವತ್ತು ಒಪೆಕ್ ಹಾಸ್ಪಿಟಲ್ ಬಗ್ಗೆ ಎಲ್ಲರಿಗೂ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಭಾಳಷ್ಟು ಕೆಟ್ಟದಾಗಿ ಜನರೆಲ್ಲ ಮಾತಾಡ್ತಿದ್ರು. ನಮಗೂ ಭಾಳ ತೊಂದರೆ ಆಗಿತ್ತು. 5 ವರ್ಷದಲ್ಲಿ ಇನ್ನೊಂದು ಸರ್ಕಾರದಲ್ಲಿ ಆ ಹಾಸ್ಪಿಟಲ್ ಎಲ್ಲ ಮುಚ್ಚಿ ಹೋಗ್ತಕ್ಕಂಥ ಪರಿಸ್ಥಿತಿ ಬಂತು. ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಇರೋದ್ರಿಂದ ಅವ್ರ ಸಹಕಾರದೊಂದಿಗೆ ಇವತ್ತು ಹಾಸ್ಪಿಟಲ್ನಲ್ಲಿ ರಾಮ ಹಾಸ್ಪಿಟ್ಲ್ ಅದು ಭಾಳ ಸುಸಜ್ಜಿತವಾಗಿ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಪೂರ್ತಿ ಜವಾಬ್ದಾರಿ ತಗೊಂಡು ಅದು ಬೇಕಾಗಿರ್ತಕ್ಕಂಥ ಹಣ ಒದಗಿಸಿ ಕಂಪ್ಲೀಟಾಗಿ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಹಾಸ್ಪಿಟಲ್ ಇಂಪ್ರೂವ್ ಮಾಡಿ, ಡಾಕ್ಟರ್ಸ್ನ ಇಂಪ್ರೂವ್ ಮಾಡಿ, ಪ್ರತಿನಿತ್ಯ ಜಿಲ್ಲಾಧಿಕಾರಿಗಳು ಅದನ್ನು ಸೂಪರ್ವೈಸನ್ ಮಾಡೋದ್ರ ಮುಖಾಂತರ ಮತ್ತು ಸಚಿವರು ಸಹಿತ ಸಿ ಎಂ ಪ್ರಕಾಶ್ ಪಾಟೀಲ್ ಸಹಿತ ಅವರು ಸಹಿತ ಸಾಕಷ್ಟು ಇಂಟ್ರೆಸ್ಟ್ ಮಾಡೋದ್ರ ಮುಖಾಂತರ ಅದನ್ನು ಪೂರ್ತಿ ಡೆವಲಪ್ ಮಾಡಿ ಜನರಿಗೆ ಡಯಾಲಿಸಿಸ್ ಇರ್ಬೋದು, ಸ್ಟಂಟ್ ಆಗ್ತಕ್ಕಂಥ ಇರ್ಬೋದು, ಎಲ್ಲ ರೀತಿಯಾಗಿ ಇವತ್ತು ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಭಾಳ ಜನರಿಗೆ ಅನುಕೂಲವಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋಂಥ ಮಾತನ್ನು ಇವತ್ತು ಜನರುಗಳದ್ದು ಕೇಳ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ಕ್ಯಾನ್ಸರ್ ಹಾಸ್ಪಿಟಲ್ ಬಜೆಟ್ನಲ್ಲಿ 50 ಕೋಟಿ ರೂಪಾಯಿಯಷ್ಟು ಈಗಾಗಲೇ ಘೋಷಣೆ ಮಾಡಿ 25 ಕೋಟಿ ರೂಪಾಯಿ ಈಗಾಗಲೇ ನಿಧಿ ಮಾಡಿದ್ದಾರೆ. ಅದಕ್ಕೆಲ್ಲ ಪ್ರಾರಂಭ ಸಹಿತ ಮಾಡಿ ಕೆಲಸ ನಡೀತಾ ಇದೆ. ಹೀಗಾಗಿ ರಾಯಚೂರಿನಲ್ಲಿ MCH ಹಾಸ್ಪಿಟಲ್ ಹಿಂದಿನ ಸರ್ಕಾರದಲ್ಲಿ ಇದೆ, ಶ್ರೀಮಾನ್ ಖಾದರ್ ಅವರಿದ್ದಾಗ ಅದನ್ನು ಅಪ್ರೂವ್ ಮಾಡಿಕೊಟ್ರು. ಅದು ಮಾನ್ಯಗೊಂದು ರಾಯಚೂರಿಗೊಂದು ಎಲ್ಲ ಆಗಿದೆ. ಸೊ ಈ ರೀತಿಯಾಗಿ ಆರೋಗ್ಯದ ವಿಷಯದಲ್ಲಿ ಏನೇನು ಸಾಧ್ಯ ಆಗ್ತದೋ ಅದನ್ನೆಲ್ಲ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡಿರ್ತಕ್ಕಂಥ ಸಹಿತ ಈ ಸಂದರ್ಭದಲ್ಲಿ ಗಮನಿಸ್ತಕ್ಕಂಥದ್ದು ಹಾಸ್ಪಿಟ್ಲಲ್ಲಿ. ಅದ್ರ ಜೊತೆಯಲ್ಲಿ ಎಜುಕೇಷನ್ ಸಹಿತ ಸಾಕಷ್ಟು ಪ್ರಯತ್ನ ನಮ್ಮ ಇಲಾಖೆ ಸಚಿವರು ಕಲ್ಯಾಣ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಅವರ ಸರ್ಕಾರದ ಕೊಡ್ತಕ್ಕಂಥ ಅನುದಾನ ಜೊತೆಯಲ್ಲಿ ನಮಗೆ KKRDB ಸಹಿತ ಅನೇಕ ರೀತಿಯಾದಂಥ ಸಹಕಾರ ಸಿಕ್ಕತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. HS ಅಪಾಯಿಂಟ್ಮೆಂಟ್ ಮಾಡಲಿಕ್ಕಿರ್ಬೋದು, HNS ಸ್ಕೂಲ್ಗಳು ಪ್ರಯತ್ನ ಮಾಡಬೇಕು, ಹಾಸ್ಪಿಟಲ್ಸ್ಗೆ 845 ಕೋಟಿ ರೂಪಾಯಿ ಕೊಡೋ ಮುಖಾಂತರ PHCಗಳಿಗೆ ಹೆಚ್ಚು ಚೆನ್ನಾಗಿ ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು, ಅರ್ಬನ್ ಹಾಸ್ಪಿಟಲ್ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ HKDB ಮತ್ತು ಸರ್ಕಾರದ ಇಲಾಖೆಯಿಂದ ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ಸಾಕಷ್ಟು ಅನುಕೂಲತೆ ಆಗಿದೆ. ಮತ್ತು ಈ ವರ್ಷದಲ್ಲಿ 1ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗ್ತದೆ ಇಡೀ ರಾಜ್ಯದಲ್ಲಿ ಪಬ್ಲಿಕ್ ಸ್ಕೂಲ್ಸ್, ಅದು ಕನ್ನಡ ಮತ್ತು ಇಂಗ್ಲೀಷ್ 0 to 12 ಎಂಟೈರ್ ಬಿಲ್ಡಿಂಗ್ಸ್ ಕಟ್ಟಲಿಕ್ಕೆ CSR ಫಂಡ್ಲಿಂದ ರಾಜ್ಯದಲ್ಲಿ ಏನು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಆ CSR ಫಂಡ್ನಿಂದೆಲ್ಲ ಕ್ರೋಢೀಕರಣ ಮಾಡಿ ಅವ್ರ ಜೊತೆಲಿ 3 ಮೀಟಿಂಗ್ ಅವ್ರು ಮಾಡಿದ್ದಾರೆ. ನಮ್ಮ MB ಪಾಟೀಲ್, ಶಿವಕುಮಾರ್ ಅವರು ಎಲ್ಲ ಮಾಡಿ ಎಜುಕೇಷನ್ ಮಿನಿಸ್ಟರ್ ಅದನ್ನೆಲ್ಲ ಅವರೇ ಬಿಲ್ಡಿಂಗ್ ಕಟ್ಕೊಡ್ಬೇಕು, ಉಳಿದ ಮೇಂಟೆನೆನ್ಸ್ ಸರ್ಕಾರ ಮಾಡಬೇಕು ಅಂತೇಳಿ ಅವ್ರು ಸಹಿತ ಈಗೆಲ್ಲ ಕಾನ್ಸ್ಟಿಟ್ಯೂನ್ಸಿಗೆ 3 ಅಂತೆ ರಾಜ್ಯ ಸರ್ಕಾರ ಕೊಟ್ಟಿದೆ. ನಮ್ಮ KKRDB ಏರಿಯಾದಲ್ಲಿ 5 ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ KKRDB ಅವ್ರು ಮಾಡಿ 8 ಸ್ಕೂಲ್ಸನ್ನು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಭಾಗದಲ್ಲಿ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ತೆಗೆದುಕೊಂಡಿದ್ದಾರೆ. 1ನೇ ತಾರೀಕು ಶಿವಮೊಗ್ಗದಲ್ಲಿ ಮಾಡಬೇಕಾಗಿತ್ತು. ಶ್ರೀಮಾನ್ ಸಿದ್ದರಾಮಯ್ಯ ಅವರಿಗೆ ಸರ್ಕಾರ ಈ ರೀತಿ ಆಗೋದ್ರಿಂದ ಸ್ವಲ್ಪ ಅದನ್ನು ಮುಂದಕ್ಕೆ ಹಾಕಿದ್ದಾರೆ. ಆ ರೀತಿಯಾಗಿ ಈ ಭಾಗದಲ್ಲಿ ಎಜುಕೇಷನ್ ಹೆಲ್ತ್ ಬಗ್ಗೆ ಸಾಕಷ್ಟು ಪ್ರಯತ್ನ ಈ 3 ವರ್ಷದಲ್ಲಿ ನಡೆದಿರ್ತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ ಇವತ್ತು इस अवसर पर सांसद जी कुमार नायक, मोहम्मद सलाम, जयन्ना, के शांतप्पा, जयवंतराव पतंगे, नरसिंहालू मडगिरी, अमरेगौड़ा हंचनाल, रुद्रप्पा अंगड़ी, साजिद समीर, आंजनेय कुरुबदोड्डी, वी लक्ष्मी रेड्डी, विश्वनाथ पाटिल, P सुरेखा, प्रतिभा रेड्डी सहित अन्य लोग उपस्थित थे.